ಅಂಬೇಡ್ಕರ್ ಅವರಿಗೆ ಮಾಡಿರುವ ಅಪಮಾನ ಅಷ್ಟಿಷ್ಟಲ್ಲ. ಕಂಠದಿಂದ ಮಾತ್ರ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀರಿ, ಹೃದಯದಿಂದ ಹೇಳ್ತಾ ಇಲ್ಲ ಅನ್ನೋದನ್ನ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಆ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಮಿತ್ ಶಾ ಅವರ ಮಾತನ್ನ ತಿರುಚಿ ದುರ್ಲಾಭ ತೆಗೆದುಕೊಳ್ಳಲು ಹೊರಟಿದ್ದಾರೆ. ವಾಲ್ಮೀಕಿ ನಿಗಮದ ದುಡ್ಡು ತಿಂದು ನೀರು ಕುಡಿದಿದ್ದಾರೆ. ಅವರು ಅಂಬೇಡ್ಕರ್ ವಿಚಾರಕ್ಕೆ ಪತ್ರವನ್ನ ಬರೆಯುತ್ತಾರೆ ಎಂದು ಲೇವಡಿ ಮಾಡಿದರು. ಯಾವ ಅಂಬೇಡ್ಕರ್ಗೆ ಅವರು ಜೀವಂತವಾಗಿದ್ದಾಗ ಪೂರ್ಣ ಅಪಮಾನ ಮಾಡ್ತು ಕಾಂಗ್ರೆಸ್. ಅವರು ಚುನಾವಣೆ ನಿಂತಾಗ ಸೋಲಿದ್ರು. ಅವರು ಮೃತಪಟ್ಟಂತ ಸಂದರ್ಭದಲ್ಲಿ ಅವ್ರಿಗೊಂದು ಸಮಾಧಿ ಮಾಡೋದಕ್ಕೂ ಕೂಡ ದೆಹಲಿನಲ್ಲಿ ಜಾಗ ಕೊಡ್ಲಿಲ್ಲ. ಅವರು ಮಂತ್ರಿಮಂಡಲದಲ್ಲಿ ಕೇಂದ್ರ ಮಂತ್ರಿಮಂಡಲದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಮತ್ತೆ ರಾಜಾಜಿ ಅವರು ಇಬ್ರು ಕೂಡ ನಾವು ಈ ಮಂತ್ರಿಮಂಡಲ ಇರಲ್ಲ ಅಂತ ರಾಜೀನಾಮೆ ಕೊಟ್ರೆ ಜವಾಹರ್ಲಾಲ್ ನೆಹರೂನೇ ಹೇಳಿದ್ದಾರೆ ಹೋದ್ರೆ ಹೋಗ್ಲಿ ಬಿಡಿ ಅಂತ. ಈ ರೀತಿ ಕಾಂಗ್ರೆಸ್ನವರು ಮಾಡುವಂತ ಅಪಮಾನ ಅಂಬೇಡ್ಕರ್ಗೆ ಅಷ್ಟಿಷ್ಟಲ್ಲ. ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಉಳಿದ ಎಲ್ಲರೂ ಇರ್ಬೋದು, ಅಂಬೇಡ್ಕರ್ಗೆ ಪೂರ್ಣ ನಾವು ಗೌರವ ಕೊಡ್ಕೊಂತಾನೆ ಬಂದಿದ್ದೇವೆ. ಹಾಗಾಗಿ ಅಂಬೇಡ್ಕರ್ ಹೇಳಿಕೆ ಬಗ್ಗೆ ಏನು ಮಾತೆತ್ತರ ಕಂಠದಿಂದ ಮಾತ್ರ ನೀವು ಅಂಬೇಡ್ಕರ್ 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 ಅಂತ ಹೇಳ್ತಿದ್ದೀರಿ, ಹೃದಯದಿಂದ ಹೇಳ್ತಾ ಇಲ್ಲ. ಈ ರೀತಿ ಅಂಬೇಡ್ಕರ್ 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 ಅಂತ ಮತ್ತೆ 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 ಹೇಳ್ತಾ ಇರೋದನ್ನ ಆ ದೇವರ ಹತ್ರ ನಿಮಗೆ ಹೇಳಿದ್ರೆ ನಿಮಗೆ ಖಂಡಿತ ಸ್ವರ್ಗ ಸಿಕ್ತಿತ್ತು ಅನ್ನಂತ ಮಾತು ಹೇಳಿದಾರ. ಅಂಬೇಡ್ಕರ್ ಬಗ್ಗೆ ಗೌರವನೇ ಪೂರ್ಣ ಕೊಡ್ತಾ ಇರೋದು ಮುಂಚೆಯಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿ. ದಲಿತರು ಹಿಂದುಳಿದವ್ರನ್ನ ಉದ್ಧಾರ ಆಗ್ಬೇಕು ಅಂತ ಅಪೇಕ್ಷೆ ಅಂಬೇಡ್ಕರ್ ಇದ್ದಿದ್ದು. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೂಡ ಮಾಡಿಸಿತ್ತು ಅಂಬೇಡ್ಕರ್ ಅವರು. ಆದ್ರೆ ಆ ದಲಿತರು ಹಿಂದುಳಿದವ್ರ ಪರಿಸ್ಥಿತಿ ಇನ್ನೂ ಕೂಡ ಅವ್ರಿಗೊಂದು ಮನೆ ಇಲ್ಲ, ಒಂದು ಗುಡಿಸ್ಲು ಇಲ್ಲದೆ ಅವ್ರಿನ್ನೂ ವಾಸ ಮಾಡ್ತಿದ್ದಾರೆ. ಅವ್ರು ವಾಸ ಮಾಡ್ತಿರೋಂಥ ಜಾಗದಲ್ಲಿ ಕುಡಿಯೋ ನೀರಿಲ್ಲ, ಅವ್ರ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಏನೂ ಇಲ್ಲ. ದೇಶವನ್ನ ಆಳಿ ಸ್ವತಂತ್ರ ಬಂದಾಗಿಂದ ಇವಾಗಿನ ತನಕನೂ ಆಳ್ತಾ ಇರೋಂಥ ಕಾಂಗ್ರೆಸ್ ದಲಿತರನ್ನ ಯಾವ ರೂಪದಲ್ಲಿ ಇಟ್ಟಿದೆ, ಅಪಮಾನ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ಗೆ. ಈಗ ಅಮಿತ್ ಶಾ ಹೇಳಿದ ಮಾತನ್ನ ತಿರುಚಿ ಅದೇನೇನಾದ್ರೂ ದುರ್ಲಾಭ ತಗೊಳ್ಳಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕೂ ಯಶಸ್ವಿ ಆಗಲ್ಲ. ಇನ್ನೊಂದು ನೋಡಿದೆ ನಾನು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಪತ್ರ ಬಂದ್ಬಿಟ್ಟಿದ್ದಾರೆ. ಯಾವ ದಲಿತರಿಗೆ ಇದ್ದಂತ ದುಡ್ಡು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡು ತಿಂದು ನೀರು ಕುಡಿದಿದ್ದಾರೆ, ಅದು ಲೋಪ ಆಗಿದೆ ಅಂತ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಒಪ್ಕೊಂಡಂತ ವ್ಯಕ್ತಿ ಮಂತ್ರಿ ಜೈಲಲ್ಲಿದ್ದ, ಬೇಲ್ ಮೇಲೆ ಬಂದಿದ್ದಾರೆ. ಅವ್ರನ್ನ ಮತ್ತೆ ಕ್ಯಾಬಿನೆಟ್ ಅಲ್ಲಿ ತಗೊಂಡಂತ ಚಿಂತೆ ನಡೆಸ್ತಾ ಇದ್ದಾರೆ. ಇವ್ರು ದಲಿತರಿಗೆ ಹಿಂದುಳಿದವರಿಗೆ ಮಾಡ್ತಿರಂತ ಮೋಸ ಅದನ್ನ ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದ ಜನಕ್ಕೆ ಗೊತ್ತಿದೆ. ಮುಖ್ಯಮಂತ್ರಿಗಳ ಹೇಳಿಕೆ ಆಗ್ಲಿ, ದೇಶದಲ್ಲಿ ಕಾಂಗ್ರೆಸ್ ಇದೆಲ್ಲ ಒಂದು ಡ್ರಾಮಾ. ಇದು ಯಾವುದೇ ಕಾರಣಕ್ಕೂ ಕೂಡ ಈ ಸಮಾಜದ ಜನ ಅಂಬೇಡ್ಕರ್ ಬಗ್ಗೆ ಮೋಸ ಮಾಡಿರಂತ ಕಾಂಗ್ರೆಸ್ ನಂಬಲ್ಲ.